ನಗರಕೋಟೆ ಮಲೆನಾಡ ಐಸಿರಿ ಎಷ್ಟೊಂದು ಅಮೋಘ ದೃಶ್ಯಾವಳಿಗಳು ಅಂದ್ರೆ ಶಿವಪ್ಪ ನಾಯಕರ ಆಡಳಿತದಲ್ಲಿ ಮೆರೆಯುತ್ತಿದ್ದ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಬಳಿ ಇರುವ ಕೊಡಚಾದ್ರಿ ತಪ್ಪಲಿನಲ್ಲಿ ನಗರಕೋಟೆ ಅಥವಾ ಬಿದನೂರು ಕೋಟೆ ಎಂದೇ ಪ್ರಸಿದ್ಧವಾಗಿರುವ ಶಿವಪ್ಪ ನಾಯಕನ ಕೋಟೆ. ಅಚ್ಚ ಹಸಿರು ಹುಲ್ಲು ಹಾಸನ್ನು ಹೊದ್ದು ನಿಂತಿರುವ ಈ ಕೋಟೆಯನ್ನ ಶ್ರಮಪಟ್ಟು ಏರಿ ನಿಂತರೆ ಎತ್ತ ನೋಡಿದರೂ ಸುತ್ತಲಿನ ಮಲೆನಾಡ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬಹುದು. ಬೆಟ್ಟ ಗುಡ್ಡಗಳು ತಂಗಾಳಿಯ ಆಹ್ಲಾದದೊಂದಿಗೆ ದೂರದ ಕೊಡಚಾದ್ರಿ ಪರ್ವತ ಶ್ರೇಣಿಗಳ ವಿಹಂಗಮ ನೋಟ, ದೂರದ ಮೂಕಾಂಬಿಕೆ ಅಭಯಾರಣ್ಯದ ನಯನ ಮನೋಹರ ದೃಶ್ಯ, ಹತ್ತಿರದ ಕೆರೆಯಂಗಳದ ಕಣ್ಮಣ ತಣಿಸುವ ದೃಶ್ಯ ಕಾಣಿಸುತ್ತದೆ. ನಗರ ಕೋಟೆಯ ವಿಹಂಗಮ ನೋಟದ ಸೊಬಗು ಪ್ರವಾಸಿಗರ ಮನದಂಗಳದಲ್ಲಿ ಬಹುಕಾಲ ನೆನಪಿನಲ್ಲುಳಿಯುವಂತಿದೆ. ಬಿದನೂರು ಕೋಟೆ, ನಗರಕೋಟೆ ಅಥವಾ ಶಿವಪ್ಪ ನಾಯಕನ ಕೋಟೆ ಎಂಬೆಲ್ಲ ಹೆಸರುಗಳಿಂದ ಖ್ಯಾತಿ ಗಳಿಸಿರುವ ಈ ಕೋಟೆಗೆ ಸುಮಾರು 500 ವರ್ಷಗಳ ಇತಿಹಾಸವಿದೆ. ಶಿವಮೊಗ್ಗದ ಬಿದನೂರು ಎಂಬ ಈ ಸಣ್ಣ ಗ್ರಾಮವು ಕ್ರಿಸ್ತಶಕ 1592ರಿಂದ 1629 ಅವಧಿಯಲ್ಲಿ ಇಕ್ಕೇರಿ ರಾಜ್ಯದ ದೊರೆಯಾದ ಹಿರಿಯ ವೆಂಕಟಪ್ಪ ನಾಯಕನ ಆಳ್ವಿಕೆಯಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನ ಗಳಿಸಿತ್ತು. ಅವರ ಅಭಿಯಾನದ ಸಮಯದಲ್ಲಿ ಬಿದನೂರು ಪ್ರದೇಶವನ್ನ ಆತ ಸ್ವಾಧೀನಪಡಿಸಿಕೊಂಡನು. ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿನ ಪೂಜೆಯನ್ನ ಸಹ ಆತನ ಆಳ್ವಿಕೆಯಲ್ಲಿ ಕ್ರಮಬದ್ಧಗೊಳಿಸಲಾಯಿತು. ವೀರಭದ್ರ ನಾಯಕನ ಆಳ್ವಿಕೆಯಲ್ಲಿ ಕ್ರಿಸ್ತಶಕ 1629ರಿಂದ 1645 ಬಿದನೂರು ರಾಜಧಾನಿಯ ಸ್ಥಾನವನ್ನ ಪಡೆದುಕೊಂಡಿತ್ತು. ಬಿಜಾಪುರ ಸುಲ್ತಾನರ ದೊರೆ ರಣದುಲ್ಲಾ ಖಾನ್ ಮತ್ತು ಆತನ ಪಡೆಗಳು 1560ರಲ್ಲಿ ಇಕ್ಕೇರಿಯ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಂಡವು. ಬೆಳೆಯುತ್ತಿರುವ ಆರ್ಥಿಕ ಮತ್ತು ರಾಜಕೀಯ ಬಿಕ್ಕಟ್ಟು ವೀರಭದ್ರ ನಾಯಕನನ್ನ ಇಕ್ಕೇರಿಯನ್ನ ತ್ಯಜಿಸುವಂತೆ ಮಾಡಿತ್ತು. ನಂತರ ಅವನು ಬಿದನೂರಿನ ಕೆಲವು ಅರಮನೆಗಳೊಂದಿಗೆ ಒಂದು ಅದ್ಭುತ ಕೋಟೆಯನ್ನ ನಿರ್ಮಿಸುತ್ತಾನೆ. ಹಾಗೆ ಕ್ರಿಸ್ತಶಕ 1639ರಲ್ಲಿ ಈ ಸ್ಥಳವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ತದನಂತರ ಈ ಆಡಳಿತಗಾರನ ನಂತರ ಶಿವಪ್ಪ ನಾಯಕನು ಅಧಿಕಾರಕ್ಕೆ ಬರ್ತಾನೆ. ಈತನ ಆಳ್ವಿಕೆಯಲ್ಲಿ ಬಿದನೂರು ರೋಮಾಂಚಕ ರಾಜಕೀಯದ ಕೇಂದ್ರವಾಯಿತು. ಶಿವಪ್ಪ ನಾಯಕನ ಆಳ್ವಿಕೆಯಲ್ಲಿ ಅಂದ್ರೆ ಕ್ರಿಸ್ತಶಕ 1646ರಿಂದ 1665 ಅವಧಿಯಲ್ಲಿ ಈ ಕಲ್ಲಿನ ಕೋಟೆಯನ್ನ ಅನೇಕ ಮಾರ್ಪಾಟುಗಳೊಂದಿಗೆ ಅಲಂಕರಿಸಿದ್ರಂತೆ. ನೋಡಿ, 16ನೇ ಶತಮಾನದಲ್ಲೇ ಅಂದೇ ಕಲ್ಲುಗಳಿಂದಲೇ ಕಂಗೊಳಿಸಿದ ಈ ಕೋಟೆ ಇಂದು ಇತಿಹಾಸ ಪ್ರೇಮಿಗಳ ಸ್ವರ್ಗವಿದಾಗಿದೆ ಅಲ್ವಾ? ಹಾಗೆ ಇಲ್ಕಿಳಿ ಶಿವಪ್ಪ ನಾಯಕನ ನಂತರ ಬಂದ ಉತ್ತರಾಧಿಕಾರಿಯು ಬಿದನೂರನ್ನ ಕ್ರಿಸ್ತಶಕ 1763ರಲ್ಲಿ ಹೈದರ್ ಅಲಿ ವಶಪಡಿಸಿಕೊಳ್ಳುವವರೆಗೂ ಕೂಡ ಆಳಿದನು. ಬಿದನೂರನ್ನ ಹೈದರ್ ನಗರ ಎಂದು ಮರುನಾಮಕರಣ ಮಾಡಿದಂತೆ. ಕೋಟೆಗೆ ಆತ ಹಲವಾರು ಮಾರ್ಪಾಡುಗಳನ್ನ ಸೇರಿಸಿದನು. ಆದಾಗ್ಯೂ ಮೈಸೂರು ಯುದ್ಧದ ಸಮಯದಲ್ಲಿ ಬೆಂಕಿಯಿಂದಾಗಿ ಕೋಟೆಗೆ ತೀವ್ರ ಹಾನಿಯುಂಟಾಗಿತ್ತು. ಹೈದರ್ ಅಲಿಯ ಉತ್ತರಾಧಿಕಾರಿ ಟಿಪ್ಪು ಸುಲ್ತಾನ್ ತನ್ನ ಆಳ್ವಿಕೆಯಲ್ಲಿ ಈ ರಾಜಧಾನಿಯನ್ನ ಪುನರ್ ನಿರ್ಮಿಸಿದನು. ಆದ್ರೆ ಬೇಸರದ ಸಂಗತಿ ಏನಂದ್ರೆ ಹಿಂದಿನ ವೈಭವವನ್ನ ಎಂದಿಗೂ ಮರಳಿ ಪಡೆಯಲಾಗಲಿಲ್ಲ. ಮತ್ತೆ ಈ ಸ್ಥಳವನ್ನ ನಿಧಾನವಾಗಿ ಕೈ ಬಿಡಲಾಯಿತು. ಪ್ರಸ್ತುತ ಈ ಸ್ಥಳವನ್ನ ನಾವೆಲ್ಲ ನಗರಕೋಟೆ ಅಂತ ಕರೀತಾ ಇದ್ದೀವಿ. ನೋಡಿ, ಭಾರತದ ಯಾವುದೇ ಕೋಟೆಗಳಿಗಿಂತ ಭಿನ್ನವಾಗಿ ನಗರಕೋಟೆಯನ್ನ ಕೆಲವೇ ಮೀಟರ್ ಎತ್ತರದ ನೆಲದ ಮೇಲೆ ನಿರ್ಮಿಸಲಾಗಿದ್ದು, ಕೋಟೆಯೊಳಗೆ ದರ್ಬಾರ್ ಹಾಲ್ ಮತ್ತು ದೇವಾಲಯದ ಜಾಗದ ಅವಶೇಷಗಳನ್ನ ಕಾಣಬಹುದು. ಒಣಗಿದ ಬಾವಿ, 2 ನೀರಿನ ಕೊಳಗಳು, ಸಣ್ಣ ಗುಹೆಗಳು ಮತ್ತು ಹಲವಾರು ಕಾವಲು ಗೋಪುರಗಳನ್ನ ಸಹ ಕಾಣಸಿಗುತ್ತವೆ. ಕುಸಿದ ಕೋಟೆಯ ಗೋಡೆಗಳನ್ನ ಪುನರ್ ನಿರ್ಮಿಸಲು ಕೆಂಪು ಇಟ್ಟಿಗೆಗಳನ್ನ ಬಳಸಲಾಗಿದೆ ಈ ಪ್ರಸ್ತುತ ಸ್ಥಿತಿಯಲ್ಲಿ. ಹಾಗೆ ಇಲ್ಲಿ ಕೇಳಿ, ಕೋಟೆಯಲ್ಲಿ ಉಲ್ಲೇಖಿಸಲೇಬೇಕಾದ ಮತ್ತೊಂದು ಪ್ರಮುಖ ಪ್ರದೇಶವೆಂದರೆ ದೇವಗಂಗೆ. ಇದು ವಿವರಣೆಗೆ ಮೀರಿದ ಇಂಜಿನಿಯರಿಂಗ್ ಅದ್ಭುತ. ಇದು ಬಿದನೂರಿನಲ್ಲಿ ರಾಜಮನೆತನದವರು ಬಳಸುತ್ತಿದ್ದ ಸ್ನಾನದ ಪ್ರದೇಶವಾಗಿತ್ತು. ದೇವಗಂಗೆಯು ವಿವಿಧ ಆಕಾರ ಮತ್ತು ಗಾತ್ರದ 7 ಕೊಳಗಳನ್ನ ಒಳಗೊಂಡಿದ್ದು ಮತ್ತು ಈ ಕೊಳಗಳು ಸುತ್ತಮುತ್ತಣದ ಬೆಟ್ಟಗಳಿಂದ ಸಂಗ್ರಹಿಸಿದ ನೀರನ್ನ ಹೊಂದಿದ್ದಾಗಿದೆ. ಮತ್ತು ನಕ್ಷತ್ರಾಕಾರದ ಕೊಳ ಮತ್ತು ಕಮಲದ ಆಕಾರದ ಕೊಳ ಇವುಗಳಲ್ಲಿ ಅತ್ಯಂತ ಆಕರ್ಷವಾಗಿದೆ. ನೋಡಿ ಪ್ರೇಕ್ಷಕರೇ, ಇತಿಹಾಸ ಪ್ರಿಯರಿಗೆ ನಗರಕೋಟೆ ಸೂಕ್ತ ಸ್ಥಳವಾಗಿದ್ದು ಅಚ್ಚ ಹಸಿರಿನಿಂದ ಆವೃತ್ತಿಯಾಗಿರುವ ಈ ಕೋಟೆಯು ಮಳೆಗಾಲದಲ್ಲಿ ಅತ್ಯುತ್ತಮವಾಗಿ ಕಾಣುವಂತದ್ದು. ಈ ಕೋಟೆಯ ಮೇಲ್ಭಾಗದಿಂದ ನೀವು ಪಶ್ಚಿಮ ಘಟ್ಟಗಳನ್ನ, ಕೆಲವು ಅದ್ಭುತ ನೋಟಗಳನ್ನ ಸಹ ಕಣ್ಣಂಚಿನಲ್ಲಿ ಕಾಣಬಹುದು. ಹಸಿರು ಹೊತ್ತ ಕೋಟೆಯ ಆವರಣದಲ್ಲಿ ನಡೆದಾಡುವುದೇ ಒಂದು ವಿಶಿಷ್ಟ ಅನುಭವ. ಕೋಟೆಯ ಚಲುವನ್ನ ಕಣ್ತುಂಬಿಕೊಂಡು ಕೋಟೆಯ ತುದಿಯ
ಮೇಲೇರಿ ನಿಂತಲ್ಲಿ ಕಾಣಸಿಗುವ ಸುತ್ತಮುತ್ತಣದ ಪ್ರಾಕೃತಿಕ ಸೊಬಗು ನಿಜಕ್ಕೂ ಮೈ ಮನಗಳಿಗೆ ನವೋಲ್ಲಾಸ ನೀಡುತ್ತದೆ. ನೋಡಿ, ಹಿಂದೆ ಈ ಸ್ವರ್ಗದಂತೆ ಕಾಣುವ ಮಲೆನಾಡ ಐಸಿರಿ ಅಂದು ಅಂದ್ರೆ ಅರಸರ ಆಳ್ವಿಕೆಯ ಸಮಯದಲ್ಲಿ ಹೆಂಗೆಲ್ಲ ಕಂಗೊಳಿಸಿರಬಹುದು ಅಲ್ವಾ? ಕೆಲವು ಯುದ್ಧಗಳ ದಾಳಿಯಿಂದಾಗಿ ಹಾಳಾಗಿರೋ ಈ ಕೋಟೆ ಅಂದಿನ ಅರಸರಿಗೆ ಸರಿಪಡಿಸ್ಲಿಕ್ಕಾಗ್ಲಿಲ್ಲ. ಹೇಳ್ತಾರಲ್ವಾ, ಪೂರ್ವಜರು ಮಾಡಿದ ಕೆಲವೊಂದು ಅದ್ಭುತ ಹಾಗೆ ಬೆಲೆ ಕಟ್ಟಲಾಗದ ಪ್ರಕೃತಿಗಳ ಆಸ್ತಿಗಳನ್ನ ಕಳೆದುಕೊಂಡರೆ ಮತ್ತೆ ಬಾರದು, ಬಂದರೂ ಅವರು ಮಾಡಿದಂತಿರದು. ಆ ಸ್ವರ್ಗದ ಪ್ರಕೃತಿಯ ಸಿರಿಯು ನಿಜವೇ ಅಲ್ವಾ? ಇಂತಹುಗಳನ್ನ ನಾವೆಲ್ಲ ಉಳಿಸಿಕೊಳ್ಳೋಣ. ಹಾಳು ಮಾಡಿದರೆ ಒಂದು ಕ್ಷಣದಲ್ಲಿ, ಉತ್ತಮವಾಗಿಟ್ಟುಕೊಂಡರೆ ಶತಶತಮಾನಗಳು ಕಳೆದು ಇರುತ್ತವೆ, ಹೌದಲ್ವಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಮೆಚ್ಚುಗೆಗಳ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ಮಲೆನಾಡ ಐಸಿರಿಯ ಕೋಟೆಯ ಬಗ್ಗೆ ಇರುವ ಈ ಪುಟ್ಟ ಪರಿಚಯವನ್ನ ಆದಷ್ಟು ಶೇರ್ ಮಾಡಿ. ನಾನು ನಿಮ್ಮ ಇತಿಹಾಸಿನಿ. ಧನ್ಯವಾದಗಳು.